ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಒಂಥರ ಲೆಜೆಂಡರಿ ಡೈರೆಕ್ಟರ್, ಆ್ಯಕ್ಟರ್, ಸಿಂಗರ್, ಸಾಕಷ್ಟು ಬಿರುದುಗಳು ಇವ್ರ ಹೆಸರಲ್ಲಿದೆ. ಅದಕ್ಕಿಂತ ವಿಶೇಷವಾಗಿ ಇವರು ಲೀಡರ್ ನಾನಲ್ಲ, ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು ಕೂಡ ಲೀಡರ್ ಆಗಬೇಕು ಅಂತ ಮಾಡಕೊಟ್ಟಿರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಆರಾಮು. ಓಕೆ. ಸೊ ಪ್ರಸ್ತುತ ಘಟನೆಗಳು, ವಿದ್ಯಮಾನಗಳು, ಸುದ್ದಿಗಳು ಎಲ್ಲ ನೋಡೇ ಇರ್ತೀರ. ಸೊ ಅದಕ್ಕಿಂತ ಮುಂಚಿತವಾಗಿ ಉಪೇಂದ್ರ ಸರ್ ಜೊತೆ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ ಅಂತ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರ ಒಂದು ಸಹಕಾರ ಕೇಳಿದೆ. ಸೊ ಉಪೇಂದ್ರ ಸರ್ ಜೊತೆ ಯಾವ ಥರ ಇದು ಮಾಡಬೇಕು, ಕ್ವಶನ್ ಏನಾದ್ರು ಅವರಿಗೆ ಸಪ್ರೇಟಾಗಿ ರೆಡಿ ಮಾಡಬೇಕಾ, ಯಾವ ಥರ ಅಂತ ಅವ್ರು ಇಷ್ಟೇ ಹೇಳಿದ್ದು. ಉಪೇಂದ್ರ ಸರ್ಗೆ ಯಾವುದೇ ಕ್ವಶನ್ ರೆಡಿ ಮಾಡೋಕ್ಕೆ ಹೋಗ್ಬೇಡ, ಅವ್ರ ಬಗ್ಗೆ ಏನು ಗೊತ್ತಿದೆ ಅಷ್ಟನ್ನು ಕೇಳು, ರಿಯಲ್ ಆಗಿ ಕೇಳು, ರಿಯಲಿಸ್ಟಿಕ್ ಆಗಿ ಕೇಳು, ಅವರು ಅದೇ ಥರ ಆನ್ಸರ್ ಮಾಡ್ತಾರೆ ಅಂತ. ಸೊ ಅದೇ ಥರನೇ ಮಾತಾಡ್ತಾ ಹೋಗೋಣ ಸರ್. ಸೊ ಮೊದಲನೇದಾಗಿ ಸರ್, ನಿಮ್ಮ ಪ್ರಜಾಕೀಯ ಪಕ್ಷ ಇವಾಗ ಪ್ರೆಸೆಂಟ್ ಚರ್ಚೆಲಿರೋ ವಿಷಯ, ನೀವು ಮತ್ತು ಪ್ರಜಾಕೀಯ ಏನು ಹೇಳ್ತೀರಾ? ಏನಕ್ಕೆ ಇವಾಗ ಪ್ರಸ್ತುತ ಇದ್ದಕ್ಕಿದ್ದಂಗೆ ಇದಾಯಿತು? ನೀವು ಸ್ಟಾರ್ಟಿಂಗಿಂದನೂ ಕೂಡ ಚರ್ಚೆಲಿರೋ ವಿಷಯನೇ, ಪ್ರಜಾಕೀಯ ಪಕ್ಷನೂ ಅಷ್ಟೇ, ನೀವು ಅಷ್ಟೇ. ಇವಾಗ ಏನಂತಂದರೆ ತಮಿಳುನಾಡು ಎಲೆಕ್ಷನ್ ಆದ ತಕ್ಷಣ ಒಬ್ಬ ಆ್ಯಕ್ಟರ್ ಲೀಡಾಗಿ, ಅಂದರೆ CM ಕ್ಯಾಂಡಿಡೇಟ್ ಆಗೋಷ್ಟು ಲೀಡಾಗಿ ಆ ಒಂದು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥ ಒಂದು ಚಾನ್ಸ್ ಇರೋ, ಸಾಧ್ಯತೆ ಇರೋ, ಅಂದರೆ ಆ ಸಾಮರ್ಥ್ಯ ಇರೋ ವ್ಯಕ್ತಿ, ನಟ ಅಂದರೆ ಅದು ಉಪೇಂದ್ರ ಅಂತ ಎಲ್ಲ ಚರ್ಚೆ ಮಾಡ್ತೀಯಾರೆ. ಅಲ್ಲ, ಅದು ಮುಂಚೆಯಿಂದನೂ ಹೇಳ್ತಾ ಬರ್ತೀನಿ. ಗುಡ್. ಆ್ಯಕ್ಚುಲಿ ಅವ್ರು ವಿಜಯ್ ಅವರು ಈಗ ಆ ಥರ ಒಂದು ಅದ್ಭುತವಾದಂಥ ಒಂದು ಬದಲಾವಣೆ ಅಂತ ಏನು ಬೇಕಾದ್ರೆ ಹೇಳ್ಬೋದು. ಬದಲಾವಣೆ ಅನ್ನೋದಕ್ಕಿಂತ ಆ ಥರ ಆರ್ಟಿಸ್ಟ್ಗಳು ಬಂದಿದ್ದಾರೆ. NT ರಾಮರಾವ್ ಅವ್ರು ಮಾಡಿದ್ದಾರೆ, MGR ಅವ್ರು ಮಾಡಿದ್ದಾರೆ. ಓಕೆ, ಆ ಥರ ತುಂಬ ಆರ್ಟಿಸ್ಟ್ಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಹೌದು. ಜಯಲಲಿತಾ ಅವರು ಎಲ್ಲ ಮಾಡಿದ್ದಾರೆ. ಪವನ್ ಕಲ್ಯಾಣ್, ಏನಂದರೆ ಪವನ್ ಕಲ್ಯಾಣ್ ಅವರು ಮೇಯ್ನಾಗಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇಲ್ಲೇನೆಂದರೆ ನನಗನ್ಸಿದ್ದಂದರೆ ತುಂಬ ಜನ ಯಂಗ್ಸ್ಟರ್ಸ್ಗಳು ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ವೋಟ್ ಹಾಕಿದ್ದಾರೆ. ಅದು ಭಾಳ ದೊಡ್ಡ ಬದಲಾವಣೆ. ಹೌದು, ಅದೇ ಸರ್. ಅಂದರೆ ತಮಿಳುನಾಡಲ್ಲಿ ಈಗ ಅಂದರೆ ಅಂಕಿಅಂಶ ನೋಡೋದಾದರೆ ಮಹಿಳೆಯರು ಮತ್ತು ಈ ಥರ ಜೆನ್ಜಿ ಅಂತ ಹೇಳ್ತಾರೆ, ಯುವ ಪೀಳಿಗೆ, ಇವರೇ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಒಂದು ಕಡೆ ಅವರ ಪಕ್ಷ ಸಿದ್ಧಾಂತ, ಅವರ ಒಂದು ಏನು ಹೇಳ್ತಾರೆ ಪ್ರಣಾಳಿಕೆ ಆಗಿರ್ಬೋದು, ಅದೆಲ್ಲ ಒಂದು ಕಡೆ ಆದರೆ ಜನ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಅಂದರೆ ಹೌದು, ನಟ ಅನ್ನೋದು ಒಂದು ಕಡೆ ಆಗಲಿ, ಏನೋ ಒಂದು ಬದಲಾವಣೆ ತರ್ತಾರೆ, ಅವ್ರಿಗೆ ನಾವು ವೋಟ್ ಹಾಕಬೇಕು. ನೋಡಿದ್ದೀವಿ ಸಾಕಷ್ಟು ಪಕ್ಷಗಳು, ಹಳೆ CMಗಳು ನೋಡಿದ್ದೀವಿ, ಅಂಥ ಬದಲಾವಣೆ ಇಲ್ಲ ಅಂತ ಒಂದು ಬದಲಾವಣೆ ತರೋದಕ್ಕೆ ಒಂದು ಮತ ಹಾಕಿದ್ದಾರೆ. ಅದು ಸಕ್ಸಸ್ ಆಗಿದೆ. ಸೊ ಕರ್ನಾಟಕದ ಪ್ರೆಸೆಂಟ್ ರಾಜಕೀಯದ ಬಗ್ಗೆ, ನಿಮ್ಮ ಪಕ್ಷದ ಬಗ್ಗೆ ಈಗ ಏನೇನು ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಹೇಳಿದ್ರೆ. ಅಲ್ಲ, ಏನಿಲ್ಲ, ನಿಮಗೆ ಗೊತ್ತಿರೋಂಗೆ ಮೊನ್ನೆ ನಾನು ಒಂದು ಆ್ಯಪ್ ಏನೋ ಇದು ಮಾಡಿದೆ. ಹೌದು. ಆ ಆ್ಯಪ್ ಹೆಂಗಿದೆ ಅಂದರೆ ಅದರಲ್ಲಿ ನೀವು ವೋಟ್ರಾಗೂ ಎಂಟ್ರ್ ಆಗ್ಬೋದು, ಆಸ್ಪಿರೆಂಟಾಗಿ ಎಂಟ್ರ್ ಆಗ್ಬೋದು. ಅಂದರೆ ಆಕಾಂಕ್ಷಿಯಾಗಿ ನಾನು ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಯಾರು ಬೇಕಾದ್ರೂ ಅದರೊಳಗೆ ಬರ್ಬೋದು. ಅದರೊಳಗೆ ಒಂದಷ್ಟು ವೋಟರ್ಸ್ ಇರ್ತಾರೆ. ಓಕೆ. ಆ ವೋಟರ್ಸು ಇವರು ಇಂಟರ್ ಕನೆಕ್ಟ್ ಮಾಡಿದ್ದೀವಿ ಅಷ್ಟೇ. ಏನು ಹೇಳಿ, ಆ ಆಕಾಂಕ್ಷಿನ ಮತದಾರರನ್ನ ಇಂಟರ್ ಕನೆಕ್ಟ್ ಮಾಡಿದ್ದೀವಿ. ಮತದಾರರು ಆಕಾಂಕ್ಷಿನ ಅವ್ರ ಕ್ಷೇತ್ರ ಯಾರು ನಿಂತಿಯ ನೋಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಅವ್ರಿಗೆ ರೇಟಿಂಗ್ ಕೊಡ್ಬೋದು. ಅವ್ರಿಗೆ ಏನು ಅನ್ಸುತ್ತೆ, ಕಳಪೆನಾ, ಬೆಟ್ರಾ, ಗುಡ್ಡಾ, ಎಕ್ಸಲೆಂಟಾ, ಆ ಥರ ಇದೆ. ಆ ಥರ ಮಾಡೋ ಒಂದು ವ್ಯವಸ್ಥೆ ತಂದಿದ್ದೀವಿ. ಅಂದರೆ ಇಂಡೈರೆಕ್ಟಾಗಿ ಪಾರ್ಟಿ ಟಿಕೆಟ್ ಕೊಡೋ ಬದಲು ಈಗ ಜನನೇ ಟಿಕೆಟ್ ಕೊಟ್ಟಂಗೆ ಇರುತ್ತದು. ಓಕೆ. ಸೊ ಜನ ಇನ್ವಾಲ್ವ್ ಆಗಬೇಕಷ್ಟೇ. ಸೊ ಅದೇ ಸರ್, ನೀವು ಹೇಳಿದಾಗ ಈಗ ಒಂದು ಯಾವುದೋ ಒಂದು ಕ್ಷೇತ್ರ ತಗೊಳ್ಳೋಣ, ಅಲ್ಲಿ ನಿಮ್ಮ ಪಕ್ಷದಿಂದನೇ ಆಸ್ಪಿರೆಂಟ್ಗಳು ಒಂದು 2-3 ಜನ ಇರ್ತಾರೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಜನಗಳಿಗೆ ಬಿಡ್ತೀರಾ ಅಂತ? ಅಲ್ಲಲ್ಲ, ಇದು ಜನಗಳೇ ಸೆಲೆಕ್ಟ್ ಮಾಡೋ ಥರ ಒಂದು ಪ್ರೋಸೆಸ್ ಇದೆ. ಓಕೆ. ಏನು ಹೇಳಿ, ನೀವೇ ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು, ನೀವೇ ನೋಡ್ಬೋದು, ಮಾತಾಡಿಸ್ಬೋದು. ನೀವೇನು ಪರ್ಸ್ನಲಾಗಿ ಹೋಗೋದು ಬೇಕಾಗಿಲ್ಲ, ಹೋಗ್ಬೇಕು ಅಂದ್ರೂ ಹೋಗ್ಬೋದು. ಓಕೆ. ಇಲ್ಲ, ನೀವು ಕೂತಲ್ಲಿಂದನೇ ಮಾತಾಡ್ಬೋದು ಅವ್ರ ಹತ್ರ. ಅವರೇ ನಿಮಗೆ ಇದು ಆಪ್ಷನ್ ಕೊಡ್ತಾರೆ, ನಾನು ವಿಡಿಯೋ ಕಾಲಲ್ಲಿ ಬರ್ತೀನಿ ಮಾತಾಡಿ ಅಂತಾರೆ. ಸೊ ಈ ಥರ ಒಂದು ವ್ಯವಸ್ಥೆ ಇದೆ ಅಲ್ಲಿ ನೀವು ನೋಡ್ಬಿಟ್ಟು ರೇಟ್ ಮಾಡ್ಬೋದು ಅವ್ರನ್ನ. ಓಕೆ. ಸೊ ಆ ಥರ ಕರೆಕ್ಟ್ ಸರ್. ಅಂದರೆ ನಿಮ್ಮ ಒಂದು ಪ್ಲ್ಯಾನ್ ಆಗಿರ್ಬೋದು, ಈಗಿನ ಸಿಚುವೇಶನ್ಗೆ ಎಲ್ಲರೂ ಕೂಡ ಡಿಜಿಟಲ್ ಯುಗದಲ್ಲಿದ್ದಾರೆ, ಎಲ್ಲರೂ ಕೂಡ ಮೊಬೈಲ್ ಇರುತ್ತೆ, ಯಾವಾಗ ಬೇಕಾದ್ರೂ ಯಾರನ್ನು ಚೆಕ್ ಮಾಡ್ಬೋದು, ವಿಡಿಯೋ ಕಾಲ್ ನೀವು ಹೇಳ್ದಂಗೆ ಪಾಸಿಬಲ್ ಇದೆ. ಸೊ ಈ ಪ್ಲ್ಯಾನ್ಗಳು ನಮ್ಮ ಸಂಪೂರ್ಣ ಕರ್ನಾಟಕದ ಎಲ್ಲ ಯುವ ಪೀಳಿಗೆ ಹೊರತುಪಡಿಸಿ ಎಲ್ರಿಗೂ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಅಲ್ಲ, ನೋಡೋಣ. ಅದು ಡಿಪೆಂಡಿಂಗ್ ಅಪಾನ್ ಮತ್ತೆ ವೋಟರ್ಸೇ. ಓಕೆ. ಏನು ಹೇಳಿ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಅದ್ರ ಬಗ್ಗೆ ಪಬ್ಲಿಸಿಟಿನೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಮಾಡಿರೋದೇ GBA ಎಲೆಕ್ಷನ್ಗೆ. ಓಕೆ. ಮೇಯ್ನಾಗಿ ಸದ್ಯದಲ್ಲೇ ಬರ್ತಾ ಇದೆ ಅಂತ ಇದ್ದಾರೆ. ಕಾರ್ಪೊರೇಟರ್ಗಳನ್ನ ಅವರೇ ಸೆಲೆಕ್ಟ್ ಮಾಡಿ, ಅವರೇ ಇದು ಮಾಡಿ, ಅವರೇ ಕಳಿಸ್ಬೋದು ಇವಾಗ ಎಲೆಕ್ಷನ್ಗೆ. ಆ ಒಂದು ಸಿಸ್ಟಮ್ ಮಾಡಿದ್ದೀವಿ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ, ಎಷ್ಟರ ಮಟ್ಟಿಗೆ ಯುವಕರು ಅದರೊಳಗೆ ಭಾಗವಹಿಸ್ತಾರೆ, ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಒಬ್ರಿಗೊಬ್ರು ಹೇಳ್ತಾರೆ. ಆ ಒಂದು ಬದಲಾವಣೆ ಅನ್ನೋದು ಇಲ್ಲಿದೆ. ಓಕೆ. ನೀವೇನು ಬದಲಾವಣೆ ಕೇಳ್ತಿದ್ದೀರೋ, ಇವಾಗ ನಾನು ಮತ್ತೆ ಪಾರ್ಟಿ ನನ್ನ ಕಡೆಯಿಂದ 4 ಜನ ನಿಲ್ಲಿಸ್ತೀನಿ ಅನ್ಕೊಳ್ಳಿ. ಹೌದು. ಓಕೆನಾ, ಅದು ಮತ್ತೆ ಮಾಡಿರೋದೆ, ಮತ್ತೆ ಅದು ಬದಲಾವಣೆ ಅನ್ಸಲ್ಲ ಅಲ್ವಾ? ಸೇಮ್ ಅದೇ ಥರ ನಿಲ್ಲಿಸ್ತೀನಿ, ಆಮೇಲೆ ನಾನೇನೋ ಮಾಡ್ತೀನಿ ಅಂತ ಏನೋ ಆಶ್ವಾಸನೆ ಕೊಡ್ತೀನಿ.
ಅದು ಏನು ಮಾಡ್ತೀವೋ ಬಿಡ್ತೀವೋ ಅನ್ನೋದು ಗೊತ್ತಿಲ್ಲ. ಅದು ಮುಂದೆ ಕಾದು ನೋಡಬೇಕಾಗಿದೆ. ಆ ಥರನೇ ಆಗುತ್ತಲ್ವಾ. ಸೊ ಬದಲಾವಣೆ ಅಂದರೆ ನನಗೆ ಇಲ್ಲಿಂದ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಓಕೆ, ಅಂದರೆ ರೂಟಿಂದನೇ ಬದಲಾವಣೆ ಆಗಬೇಕು. ಅಲ್ಲ, ಅದು ಆ್ಯಕ್ಚುಲಿ ಆಗಬೇಕಾಗಿರೋದೇ ಅಲ್ಲಿಂದ. ಓಕೆ. ಸೊ ಅದರ ನಡುವೆ ಇನ್ನೊಂದು ಏನಂದರೆ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಪ್ರಜಾಕೀಯ ಪಕ್ಷದ ಕಾರ್ಯಕರ್ತರಾಗಿದ್ದರು ಕೆಲವು ಟೈಮ್ ಗೊಂದಲಕ್ಕೆ ಒಳಪಡ್ತಾರೆ ಅಂತ. ಅಂದರೆ ಅವರ ನಿಮ್ಮ ಸಿದ್ಧಾಂತಗಳಿಗಾಗಿರ್ಬೋದು ಅಥವಾ ನೀವು ಹೇಳಿಕೆಗಳಿಂದ ಆಗಿರ್ಬೋದು. ಅಂದರೆ ಪ್ರಜೆಗಳು ನಾವು ಯಾರನ್ನು ಎಲೆಕ್ಟ್ ಮಾಡೋ ಅಂದರೆ ನೀವೇ ಲೀಡರ್ ಆಗ್ಬೋದು, ನೀವೇ ಕಂಟೆಸ್ಟ್ ಮಾಡಿ, ನೀವೇ ಅಭ್ಯರ್ಥಿಗಳಾಗಿ ಅಂತ ಹೇಳ್ತಾರೆ. ಸೊ ನಮಗೆ ಈಗ ಒಬ್ರು ಲೀಡರು ನಮ್ಮನ್ನ ಸೆಲೆಕ್ಟ್ ಮಾಡದೆ ಬಂದರೆ ನಾವು ಯಾವ ಥರ ಮಾಡೋದಕ್ಕೆ ಸಾಧ್ಯ ಅನ್ನೋ ಗೊಂದಲಲ್ಲಿ ಇರ್ತಾರೆ. ಅಲ್ಲ, ಸೆಲೆಕ್ಟ್ ನಿಮ್ಗೊಬ್ಬ ಲೀಡರ್ ಮಾಡಬೇಕು ಅಂದರೆ ಬೇರೆ ಪಕ್ಷಗಳು ಇದೆಯಲ್ವಾ, ಅಲ್ಲೋಗಿ ನೀವು ಟ್ರೈ ಮಾಡ್ಬೋದು. ನಾನು ಕಾರ್ಪೊರೇಟ್ರಾಗಿ ನಿಂತ್ಕೊಬೇಕು ಅಂತ ಟ್ರೈ ಮಾಡ್ಬೋದು. ಓಕೆ. ಇಲ್ಲೇನಂದರೆ ಇಲ್ಲಿ ಜನಗಳೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಥರ ಒಂದು ಪ್ರೋಸೆಸ್ ಇದೆ. ಓಕೆ. ಸೊ ಎರಡೂ ಇದೆ ನಿಮ್ಗೆ ಆಪ್ಷನ್. ಒಂದು ಪಾರ್ಟಿನೂ ಇದೆ, ಅಲ್ಲೂ ಹೋಗಿ ಟ್ರೈ ಮಾಡ್ಬೋದು. ನೀವು ತುಂಬ ಪಾರ್ಟಿಗಳು ಇದೆಯಲ್ಲ, ಕರೆಕ್ಟ್, ಅಲ್ಲಿ ಹೋಗಿ ನೀವು ಪ್ರಯತ್ನ ಪಡ್ಬೋದು. ಏನು ಹೇಳಿ, ಲೀಡ್ರ್ ಬೇಕು, ಲೀಡ್ರೇ ನಮ್ಮನ್ನು ಸೆಲೆಕ್ಟ್ ಮಾಡಲಿ, ಆ ಥರ ನನಗಿದ್ರೆ ಆಪ್ಷನ್ ಇದೆ. ಓಕೆ. ಪ್ರಜಾಕೀಯದಲ್ಲಿ ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ಇಲ್ಲ, ಆ ಥರ ವ್ಯವಸ್ಥೆ ಇಲ್ಲ, ಈ ಥರ ವ್ಯವಸ್ಥೆ ಇದೆ ಅಷ್ಟೇ. ಓಕೆ ಸರ್, ಅದೇ ಸರ್, ಅಂದರೆ ಇವಾಗ ಉಪೇಂದ್ರ ಸರ್ ಅವರು ಸಾಕಷ್ಟು ಏನು ಅವರು ಪ್ರಜಾಕೀಯ ಪಕ್ಷ ಸ್ಥಾಪನೆ ಆದ್ಮೇಲೆ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಅನ್ನೋದು ಕೂಡ ಎಲ್ಲರೂ ಕೂಡ ಪ್ರಶ್ನೆ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಅಲ್ಲ, ನೋಡೋಣ ಇವಾಗ GB ಎಲೆಕ್ಷನಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ಎಷ್ಟು ಜನ ಆರಿಸಿ ಬರ್ತಾರೆ ನೋಡೋಣ. ಓಕೆ. ಒಂದು ಎನ್ಕರೇಜ್ಮೆಂಟ್ ನನಗೂ ಸಿಗಬೇಕಲ್ವಾ. ಹೌದು, ನಿಮ್ಮಿಂದ ನನಗೂ ಒಂದು ಪ್ರೋತ್ಸಾಹ ಸಿಕ್ಕರೆ ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಡ್ತೀನಿ. ಖಂಡಿತ ಯಾವಾಗಲೂ ನಾನು ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀನಿ. ಓಕೆ. ಸೊ ಆ ಕೆಲಸದಲ್ಲಿ ನಾನು ಇದ್ದೇ ಇದ್ದೀನಿ. ಓಕೆ ಸರ್, ಅದೇ ಸ್ಟಾರ್ಟಿಂಗಲ್ಲೇ ಉದಾಹರಣೆ ತಗೊಂಡ್ವಿ. ವಿಜಯ್ ದಳಪತಿ ಅವರು ಸಾಕಷ್ಟು ಒಂದು 2 ವರ್ಷ ಆಯಿತು ಅವರ ಪಾರ್ಟಿ ಪ್ರಾರಂಭ ಮಾಡಿ. ಸೊ ಯಶಸ್ಸು ಆಯ್ತು ಇವಾಗ. ಸೊ ನಿಮ್ಮದು ಹತ್ತತ್ರ 2018 ಲಿಟಿಲ್ ಒಂದು 7-8 ಇಯರ್ಸ್ ಆಯಿತು. ಸೊ ಪ್ರಜಾಕೀಯದಿಂದ ಈ ಥರ ದೊಡ್ಡ ದೊಡ್ಡ ಸಮಾವೇಶಗಳಾಗಿರ್ಬೋದು, ಕಾನ್ಫರೆನ್ಸ್ಗಳಾಗಿರ್ಬೋದು ಬರ್ತಾ ಇಲ್ಲ. ಈಗ ನಮಗೂ ಭಾಗವಹಿಸೋಕ್ಕೆ ಇಷ್ಟ ಇರುತ್ತೆ. ಸೊ ಆ ಥರ ದೊಡ್ಡ ಬರ್ತಾ ಇಲ್ಲ ಅನ್ನೋ ಥರ ಒಂದು ಪ್ರಶ್ನೆ ಇದೆ. ಅದನ್ನು ಮಾಡಬೇಕು ಅಂತೀರಾ? ಹೌದು. ಅದನ್ನು ನಾನೇನಕ್ಕೆ ಮಾಡೋದು, ಬೇರೆ ಪಕ್ಷಗಳು ಮಾಡ್ತಾರಲ್ಲ. ಓಕೆ. ಅಲ್ಲ ಸರ್, ಅಂದರೆ ನಿಮ್ಮ ಪ್ರಜಾಕೀಯ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿಸಿ ಅವರಿಗೆ ಒಂದು ಹೇಳೋದಾದ್ರೆ ಯಾವ ಥರ ಚುನಾವಣೆ ಯಾವ ಥರ ಎದುರಿಸಬೇಕು, ಏನೇನು ಮಾಡಬೇಕು, ನಮ್ಮ ಸಿದ್ಧಾಂತ ಇಷ್ಟು, ನಮ್ಮ ಪ್ರಣಾಳಿಕೆ ಈ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ ಒಂದು ವೇದಿಕೆ ಬೇಕೇ ಬೇಕಲ್ವ? ಅಲ್ಲ, ಅದು ಇದೆಯಲ್ವಾ ಅಂತ. ಅದನ್ನೇ ಬೇರೆಯವ್ರು ಮಾಡ್ತಿರಲ್ಲ, ಅಲ್ಲೇನಾರ ಪ್ರಾಬ್ಲಮ್ ಇದೆಯಾ? ಓಕೆ. ಅಲ್ಲ, ಅದು ಸರಿ ಇಲ್ಲ ಅಂತಾನೆ ನೀವು ಹೇಳ್ತಾ ಇರೋದು, ಸರಿ ಇದೆ ಅಂತನಾ? ಸರಿ ಇದೆ ಅಂತಲ್ಲ ಸರ್, ಅಂದ್ರೆ ಉದಾಹರಣೆ ಇಲ್ಲಿ ಯಶಸ್ಸಾಯ್ತು, ತಮಿಳ್ನಾಡಲ್ಲಿ TVK ಅವರು ಈ ಥರ ಮಾಡಿ ಯಶಸ್ಸಾಯ್ತು. ಸೊ ಅದನ್ನ ಆ ಒಂದು ಯಶಸ್ಸನ್ನ ನಾವು ತಗೋಬಹುದಾ, ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ನಮ್ಮ ಪ್ರಶ್ನೆ. ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಸರ್ ಏನು ಗೊತ್ತಾ ಸರ್, ಗೊತ್ತಾಯ್ತು, ನೀವು ಪಾರ್ಟಿ ಯಶಸ್ಸಾಯ್ತು, ಅದೇ ತರ ನೀವು ಮಾಡಿ ಅಂದ್ರೆ ದೊಡ್ಡ ಸಮಾವೇಶಗಳು ಮಾಡಿದ್ರು, ಜನ ತುಂಬಾ ಬಂದ್ರು, ಅವ್ರಿಗೆ ಏನಾದ್ರು ವಿರೋಧಿಗಳಿಗೆ ಸ್ವಲ್ಪ ಭಯ ಆಯ್ತು. ಇಷ್ಟು ಜನ ಸೇರ್ತಾರೆ ಒಬ್ಬ ಆಕ್ಟರ್ಗೆ, ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಭಯದಲ್ಲಿದ್ರು, ಕನ್ವರ್ಟ್ ಆಯ್ತು, ಸಕ್ಸಸ್ ಆಯ್ತು. ಅಲ್ಲ, ಅದು ಆಗಿದೆಯಲ್ಲ, ಈಗ ತುಂಬಾ ಕಡೆ ಆಗಿದೆ. ಮತ್ತೆ ಬದಲಾವಣೆ ಬೇಕಾ ನೋಡೋಣ. ಇವಾಗ ಅದಾಗಿದೆಯಲ್ಲ, ಓಕೆ, ಏನಾಗುತ್ತೆ ನೋಡೋಣ, ಕಾದು ನೋಡೋಣ. ಚೆನ್ನಾಗಾದ್ರೆ ಖಂಡಿತ ನೋಡೋಣ, ಅದೇ ತರ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಓಕೆ ಸರ್. ಓಕೆ, ಅಂದ್ರೆ ನಿಮ್ದು ಪ್ರಣಾಳಿಕೆ ಏನಾದ್ರು ಹೊಸ ಪ್ರಣಾಳಿಕೆಗಳು ಏನಾರು ಇದೆಯಾ ಅಂತ ಸರ್? ಈಗ ಅಪ್ಕಮಿಂಗ್ ಹೇಳ್ದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಕೂಡ ಬರ್ತಿದೆ. ಅಲ್ಲ, ಈಗ ಪ್ರಣಾಳಿಕೆ ಅಂದ್ರೆ ಏನ್ ಹೇಳಿ? ಪ್ರಣಾಳಿಕೆ ಅಂದ್ರೆ ಜನರಿಗೆ ನಾವು ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಇದನ್ನ ಏನ್ ಮಾಡ್ತೀವಿ, ಇದನ್ನ ಈಡೇರಿಸ್ತೀವಿ, ಇದನ್ನ ಉಚಿತ ಮಾಡ್ತೀವಿ, ಗಿಫ್ಟ್ ಕೊಡ್ತೀವಿ, ಈ ತರ. ಅಲ್ಲಲ್ಲ, ಅದು ಜನನ್ ಕೇಳ್ಬೇಕಾ ಬೇಡವಾ? ಪ್ರಣಾಳಿಕೆ ಮಾಡ್ಬೇಕಾದ್ರೆ ಜನನ್ ಕೇಳ್ಬೇಕಲ್ವಾ? ಖಂಡಿತ ಕೇಳಬಾರ್ದ? ಕೇಳಬೇಕು ಸರ್. ಅದನ್ನೇ ಇದ್ರಲ್ಲಿ ನಾವು ಹೇಳಿರೋದು. ಓಕೆ. ಏನ್ ಹೇಳಿ, ಜನನ್ನೇ ನಾವು ಕೇಳ್ತೀವಿ ಏನ್ ಬೇಕು ಅಂತ, ಅದನ್ನ ಮಾಡ್ತೀವಿ ಅಂತ ಹೇಳಿದೀವಿ ಅಷ್ಟೇ. ಓಕೆ. ಅಂದ್ರೆ ಜನರು ಏನೇನು ಫೀಡ್ ಕೊಡ್ತಾರೆ ಅದನ್ನು ಪ್ರಣಾಳಿಕೆಯಲ್ಲಿ ಇರುತ್ತೆ ಅಷ್ಟೇ. ನಮ್ಮ ಕಡೆಯಿಂದ ಯಾವ್ದು ಈಗ ಎಕ್ಸಾಂಪಲ್ ಬೇರೆ ಬೇಕಾಗಿರೋದು ನೀವು ಕೇಳ್ಬೇಕಾ, ನಾನು ಹೇಳ್ಬೇಕಾ? ನಮ್ಮ ಬೇಕಾದ್ರೆ ನಾವೇ ಕೇಳಬೇಕು ಅಷ್ಟೇ. ಓಕೆ. ಅದೇ ಅಂದ್ರೆ ನಾನು ಕಂಪೇರ್ ಮಾಡ್ತೀನಿ ಸರ್, ಬೇರೆ ಪಕ್ಷಗಳು ಈ ತರ ಅವ್ರವ್ರದೇ ಓನ್ ಆಗಿ ಇದನ್ನ ಮಾಡ್ತೀವಿ, ಅದನ್ನ ಬದಲಾವಣೆ ಅಂತ ಕೇಳಿದಕ್ಕೆ ನಾನು ಹೇಳ್ತೀನಿ ಬದಲಾವಣೆಗಳು ಏನೇನು ಅಂತ. ಅದನ್ನೇ ಮಾಡಂಗಿದ್ರೆ ಅದು ಬದಲಾವಣೆ ಅನ್ನಲ್ಲ. ಸೊ ನಿಮ್ದು ಡಿಫ್ರೆಂಟ್ ಬದಲಾವಣೆ, ಚೇಂಜಸ್. ಅಲ್ಲ, ಬದಲಾವಣೆ ನಿಮಗೆ ಬೇಕು ಅನ್ಸಿದ್ರೆ, ಇದಿದ್ರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ನೀವು ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹೌದು. ಇಲ್ಲ, ನಾನು ಹೇಳಿದ್ ನೀವು ಕೇಳ್ತೀರಾ, ನಾನೇನೋ ಒಂದಷ್ಟು ಹೇಳ್ಬೇಕು ನಿಮ್ಗೆ, ಈ ತರ ಪ್ರಣಾಳಿಕೆ ಕೊಡ್ತೀನಿ ಅಂದ್ರೆ ಆ ತರ ಮಾಡ್ತಿರೋದ್ರಿಂದ ನನ್ನ ಅನಿವಾರ್ಯತೆ ಇಲ್ಲ ಅಲ್ಲಿ ಅಂತ. ಮಾಡ್ತಾ ಇದ್ದಾರಲ್ವಾ ಅದನ್ನ, ನಾನು ಅದನ್ನೇ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಅದೇ ಬದಲಾವಣೆ ಬೇಕು ಅಂದ್ರೆ ಅದ್ರ ಅವಶ್ಯಕತೆ ಇರಲ್ಲ, ಆಲ್ರೆಡಿ ಮಾಡ್ತಿದ್ದಾರೆ ಅಂದ್ರೆ ಬದಲಾವಣೆ ಮಾಡಕ್ಕೆ ಹೊಸದು ನಾವೇನಾದ್ರು ಬೇರೆದ್ ಮಾಡೋದು ಅಷ್ಟೇ ಅಷ್ಟೇ. ಓಕೆ. ಸೊ ಅದೇ ಇನ್ನೊಂದು ಏನಂತ ಇದ್ರ ನಡುವೆ ಸರ್, ನಿಮ್ದು 2018ರಲ್ಲಿ ಪಕ್ಷ ಪ್ರಾರಂಭ ಆಯಿತು. 2019ರಲ್ಲಿ ಒಂದು ಕೊರೋನಾ ಮಹಾಮಾರಿ ಬಂತು. ಆ ಟೈಮಲ್ಲಿ 100% ಎಲ್ಲರೂ ನೆನೆಸ್ತಾರೆ. ಯಾಕೆಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಪರೋಕ್ಷವಾಗಿ ಆ ಒಂದು ನೀವು ಮಾಡಿರೋ ಕಾರ್ಯದಿಂದ ನಮಗೂ ಕೂಡ ಹೆಲ್ಪ್ ಆಯಿತು, ಅಂದರೆ ಪರೋಕ್ಷವಾಗಿ. ಸೊ ಹೇಳ್ತೇನೆ, ನೀವು ಮಾಡ್ತಾ ಇದ್ರಿ, ಯಾರೊಬ್ಬ ರೈತ ಕೂಡ ಏನೇ ಬೆಳೆದ್ರು ಅದನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇದ್ರಿ, ನಂಬರ್ ಕೊಡ್ತಾ ಇದ್ರಿ, ಅಡ್ರೆಸ್ ಮಾಡ್ತಾ ಇದ್ರಿ, ಯಾರು ಪರ್ಚೇಸ್ ಮಾಡೋರು ಅವ್ರು ಕಾಂಟ್ಯಾಕ್ಟ್ ಮಾಡ್ತಿದ್ರು. ಸೊ ಇದು ಒಳ್ಳೆ ಕಾರ್ಯ ಇತ್ತು. ಆ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು, ನಮಗೂ ಕೂಡ ಉಪಯೋಗ ಆಯ್ತು ಪರೋಕ್ಷವಾಗಿ. ಸೊ ಈ ಒಂದು ಕಾರ್ಯದ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಅದನ್ನ ಯಾವ ತರ ನಾವು ಅಳವಡಿಸ್ಕೋಬಹುದು? ಈಗ ಕೊರೋನಾ ನೋಡಿ, ಅಲ್ಲೂ ಮತ್ತೆ ಟೆಕ್ನಾಲಜಿನೇ ಯೂಸ್ ಮಾಡಿದ್ದು. ಹೌದು.
ನಾನು ಯಾರೋ ರೈತರ ಹತ್ರ ಹೋಗಿ ಏನು ಬೆಳೆದಿನ ಅಂತ ಹುಡುಕಿ ಗಿಡುಕಿ ಮಾಡಲಿಲ್ಲ. ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಹೌದು. ನೋಡಪ್ಪ ಇಲ್ಲಿ ಯಾರೋ ಒಂದಷ್ಟು ನಮ್ಮ ಹತ್ರ ಒಂದಷ್ಟು ದುಡ್ಡಿದೆ, ಇಲ್ಲೊಂದಷ್ಟು ಜನ ದುಡ್ಡು ಕೊಡ್ತಿದ್ದಾರೆ. ಸೊ ನೀವು ಹೆಂಗಿದ್ರು ಬೆಳೆದಿರೋದಿದೆ, ಇಲ್ಲಿ ಡಿಮ್ಯಾಂಡ್ ಇದೆ, ಅಲ್ಲಿ ಸಪ್ಲೈ ಇದೆ, ಹೌದು. ನೀವು ಬಿಸಾಕೋ ಬದಲು ನಮ್ಗೇನೋ ನಿಮ್ಗೆ ದುಡ್ಡು ಕೊಡ್ತೀವಿ ನಾವು, ನೀವು ನಮಗೆ ಕೊಡಿ ಅಂದ್ಬಿಟ್ಟು ಅದನ್ನು ಹಂಚ್ತಾ ಇದ್ವಿ. ಹೌದು. ಸೊ ಅದನ್ನು ಟೆಕ್ನಾಲಜಿಲೇ ಮಾಡಿದ್ದು. ಓಕೆ, ಅದು ಸಕ್ಸಸ್ ಆಯ್ತು, ಅದ್ರ ಜೊತೆ ಎಲ್ರಿಗೂ ಹೆಲ್ಪ್ ಆಯ್ತು. ಸೊ ಅಂದ್ರೆ ಮೊದಲಲ್ಲಿ ನೀವು ಸ್ಟಾಪ್ ಮಾಡಿದ್ ಸರ್, ಅಂದ್ರೆ ಟಿಲ್ ಎಂಡ್ ತನಕನೂ ಕೂಡ ಅದು ಕಂಟಿನ್ಯೂ ಆಗಿಲ್ಲ ಅಂತ ಅಲ್ಲ, ಅನ್ಕೊಂಡು. ಆ ಟೈಮಲ್ಲಿ ಕರೋನಾ ಇದ್ದಾಗ ಎಲ್ಲ ಲಾಕ್ಡೌನ್ ಆದಾಗ ಇದನ್ನ ಮಾಡಿದೆ. ಹೌದಾ? ಆಮೇಲೆ ಎಲ್ಲ ಓಪನ್ ಆಯ್ತಲ್ಲ, Okay. ಆಮೇಲೆ ನಿಲ್ಲಿಸಿದೆ ಅಷ್ಟೇ. ಓಕೆ ಸರ್, ಅದೇ ಇವಾಗ 100% ರಾಜಕೀಯದಲ್ಲಿ ಅಥವಾ ನಿಮ್ದು ಏನೇ ಒಂದು ಹೊಸ ಪ್ರಾಜೆಕ್ಟ್ಗಳಿಗೆ ಮನೆಯವರ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ರಾಜಕೀಯ ಈ ವಿಚಾರವಾಗಿ, ಪಕ್ಷದ ವಿಚಾರವಾಗಿ ಮನೆಯವರ ಸಪೋರ್ಟ್ ಯಾವ ಥರ ಇಲ್ಲ, ಇದೆ? ಖಂಡಿತ ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲ ಕರೆಕ್ಟ್ ಇದೆ, ಇದು ಆಗಬೇಕು ಅಂತಾನೆ ಎಲ್ಲರೂ ಹೇಳ್ತಾರೆ. ಓಕೆ. ಸೊ ಅಂದ್ರೆ ಏನಾದ್ರು ಬೇರೆ ಥರ ಟಿಪ್ಸ್ ಕೊಡ್ತಾರೆ ಸರ್? ಈಗ ನಾವೇನಾದ್ರೂ ಸುಮ್ಮನೆ ಸರ್ ಈ ಥರ ಮಾಡಿ ಆ ಥರ ಮಾಡಿ ಅಂತೀವಲ್ಲ, ಆ ಥರ ಮನೇಲಿ ಏನಾದ್ರು ಟಿಪ್ಸ್ ಕೊಡ್ತಾರಾ? ಇಲ್ಲ, ಹೇಳ್ತಾರೆ ಇನ್ನೊಂದಷ್ಟು ಪ್ರಚಾರ ಮಾಡಿ ಅಂತಾರೆ. ನಾನು ಆದಷ್ಟು ಮಾಡ್ತಾ ಇದ್ದೀನಿ. ಓಕೆ. ರಸ್ತೆಗಿಳಿರಿ ಅಂತ ಅವ್ರು ಹೇಳಲ್ಲ, ಹಾಂ. ಬಟ್ ತುಂಬಾ ಜನ ಹೇಳ್ತಾರೆ Okay. ಪರ್ಸನಲ್ ಆಗಿ ಮೀಟ್ ಮಾಡಿ ಅಂದ್ರೆ. ನಾನು ಎಷ್ಟು ಸಾಧ್ಯವೋ ಅಷ್ಟು ಜನ ಕಾಲೇಜ್ಗಳಿಗೆ ಹೋಗ್ತೀನಿ, ಹ್ಮ್. ಪ್ರೋಗ್ರಾಮ್ಗಳು ಹೋದಾಗೆಲ್ಲ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ. ನೋಡೋಣ, ಇನ್ನು ಏನಾದ್ರು ಹಳ್ಳಿಗಳಿಗೆ ಹೋಗ್ಬೇಕು, ಅಲ್ಲೂ ಮಾತಾಡ್ಬೇಕಾದ್ರೆ ಅದನ್ನು ಮಾಡ್ತೀನಿ. ಓಕೆ. ನಾನು ಕೇಳ್ಕೊಳ್ಳುತ್ತಿರೋದು ಅಷ್ಟೇ, ನಾನು ಮಾಡ್ತೀನಿ, ನೀವು ಒಂಚೂರು ಪ್ರಯತ್ನ ಪಡಿ, ಒಂಚೂರು 4 ಜನಕ್ಕೆ ಹೇಳಿ ಇದನ್ನ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ ಸರ್. ಅದೇ ಇವಾಗ ಪ್ರೆಸೆಂಟ್ ಅದೇ ಹೇಳಿದೆ, ಮತ್ತೆ ಪ್ರಜಾಕೀಯ ಉಪೇಂದ್ರ ಸರ್ ಟಾಪಿಕ್ ಇವಾಗ ಬಂದಾಗ ಸುಮಾರು ವಿಚಾರಗಳು ಈ ಒಂದು ಇದರಲ್ಲಿ, ಸೊ ಕರ್ನಾಟಕ ಪಾಲಿಟಿಕ್ಸಲ್ಲಿ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳು ತಳ್ಕಾಕೊಳ್ಳುತ್ತೆ. ಸೊ ಹೌದು, ನಟ ಆ ಒಂದು ಅರ್ಹತೆ ಇರೋದು ಉಪೇಂದ್ರ ಸರ್ಗೆ. ಆಲ್ರೆಡಿ ಪ್ರಜಾಕೀಯ ಪಕ್ಷ ಇದೆ. ಸೊ ಅವ್ರು ಬಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಅಂದರೆ ಸರಾಸರಿ ತಗೊಳ್ಳೋದಾದ್ರೆ 80%ಕ್ಕೂ ಜಾಸ್ತಿ ಜನ ಉಪೇಂದ್ರ ನಿಮ್ಮ ಹೆಸರನ್ನ ತಗೊಳ್ಳೋದು. ಅದ್ರ ಜೊತೆಗೆ ಸಾಕಷ್ಟು ಸ್ಯಾಂಡಲ್ವುಡ್ ನಟರನ್ನ ಹೆಸರು ಕೂಡ ತಗೊಳ್ತಾರೆ. ಸೊ ನಿಮಗೇನಾದರೂ ಅನಿಸಿದೆ ಸರ್ ಯಾವತ್ತಾರು ಈ ಒಂದು ನಟರನ್ನ ನಮ್ಮ ಪಕ್ಷಕ್ಕೆ ಕರ್ಕೋಬೇಕು, ಅಥವಾ ಅವರೇನಾದರೂ ನಿಮ್ಮ ಪಕ್ಷಕ್ಕೆ ಬರೋ ಥರ ಏನಾದ್ರು ಮಾತಾಡಿದಾರ ಅಂತ? ಇಲ್ಲ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನೀವು ಸ್ಟಾರ್ ಪವರ್ ನೋಡಿ ಓಟ್ ಹಾಕ್ಬೇಡಿ. ಓಕೆ. ಅದು ನಾನು ಬಯಸ್ತಾ ಇಲ್ಲ, ನನ್ನಿಂದನೂ ಬಯಸ್ತಿಲ್ಲ. ನಾನು ಅದಕ್ಕೆ ಇಷ್ಟು ದಿನ ನಾನು ಹಿಂದೆ ಉಳಿದಿದ್ದೆ ಅದಕ್ಕೋಸ್ಕರ. ಓಕೆ. ಯಾಕಂದರೆ ಉಪೇಂದ್ರನ್ ನೋಡಿ ಓಟ್ ಹಾಕೋದಲ್ಲ ಅದು, ಈ ವಿಚಾರಗಳು ನೋಡಿ ಇದನ್ನೆಲ್ಲ ತಿಳ್ಕೊಳ್ಳಿ, ಇದನ್ನ ಮಾಡಿ ಅಂತ. ಓಕೆ. ಸೊ ಆ ಥರ ಆಗಬೇಕು ಅಂತ ಬಯಸಿದ್ರೆ ಅದು ಆಗ್ಬೋದೇನೋ, ಗೊತ್ತಿಲ್ಲ ನನಗೆ. ಓಕೆ. ಸೊ ಅಲ್ಲ, ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳೋದಾದ್ರೆ ಈಗ ಯಶ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸಾಕಷ್ಟು ಜನರ ಹೆಸರು ಕೂಡ ಸೇರುತ್ತೆ. ಹೌದು, ಈ ತರ ಸ್ಟಾರ್ಗಳು ಒಂದಾಗಿ ಒಂದು ಪಕ್ಷ ಮಾಡ್ಬೋದು ಅಂದ್ರೆ ಪಾಸಿಬಲ್ ಇದೆಯೋ ಕೇಳಬೇಕಲ್ಲ. ಅಲ್ಲ ಸರ್, ಪಾಸಿಬಲ್ ಇದೆಯೋ ಗೊತ್ತಿಲ್ಲ, ಅದು ಅವ್ರು ಸಿಕ್ಕಿದಾಗ ನೀವು ಅವ್ರನ್ನೇ ಕೇಳಿ. ಓಕೆ. ಅಲ್ಲ, ನಿಮ್ಗೆ ಏನಾದ್ರು 100% ಎಲ್ಲರೂ ಕೂಡ, ನಾನು ಪ್ರೆಸ್ ಮೀಟ್ ಆಗಿರ್ಬೋದು, ನಿಮ್ಮ ಬಗ್ಗೆ ಯಾರನ್ನಾದ್ರು ನಟರನ್ನ ಕೇಳಿದಾಗ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾದ ಒಟ್ಟಾರೆ ವಿಚಾರಗಳ ಜೊತೆಗೆ ನಿಮ್ಮ ಪ್ರಜಾಕೀಯ, ನಿಮ್ಮ ಪಾಲಿಟಿಕ್ಸ್ ಬಗ್ಗೆನೂ ಕೂಡ ಮಾತಾಡಿರ್ತಾರೆ. ಅಂದರೆ ಹೌದು, ಉಪೇಂದ್ರ ಸರ್ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ, ಅವರಿಗೆ ಹೌದು ಅವ್ರು ಹೋಗ್ತಾ ಕರೆಕ್ಟ್ ಆಗಿದೆ ಹೆಜ್ಜೆ, ಏನೋ ಒಂದು ಬದಲಾವಣೆ ತರೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನಾದರೂ ಹಂಗನ್ಸಿದೆ ಯಾವತ್ತು ಬನ್ನಿ ಈಗ ನೋಡಿ ಆಯಿತು ಮಾಡೋಣ, ಫುಲ್ ಫ್ಲೆಡ್ಜ್ ಆಗಿ ಹೋಗೋಣ, ನೀವು ಕೂಡ ಸಪೋರ್ಟ್ ಬನ್ನಿ ಅಂತ ಡೈರೆಕ್ಟಾಗಿ ಯಾರೋ ಅಪ್ರೋಚ್ ಮಾಡಿದ್ದೀರಾ ಅಂತ? ಅಲ್ಲ, ಇದರಲ್ಲಿ ಕೇಳೋದೇನಿದೆ, ಇದು ಪ್ರಜೆಗಳ ಪಕ್ಷ ಇದು. ಓಕೆ. ಇದರಲ್ಲಿ ಯಾರು ಬೇಕಾದ್ರೂ ಇನ್ವಾಲ್ವ್ ಆಗೋದು. ನಾನು ಪ್ರಜೆನೆ, ಅವರು ಪ್ರಜೆನೆ. ಆರ್ಟಿಸ್ಟ್ ಆಗಿ ಅದು ಪ್ರೊಫೆಷನ್ ಅಷ್ಟೇ. ಓಕೆ. ಪ್ರಜೆಯಾಗಿ ಇದು ಕರೆಕ್ಟ್ ಅನ್ಸಿದ್ರೆ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. ಇದ್ರ ನಡುವೆ ಸಾಕಷ್ಟು ವಿಧಾನಸಭೆಯಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಕ್ಯಾಂಡಿಡೇಟ್ಗಳು ಇದ್ದೇ ಇರ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ನಿಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಗೆದ್ದು ಉತ್ತಮ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ನ್ಯೂಸ್ ಆಗಿರ್ಬೋದು, ನಾವು ವಿಡಿಯೋ ನೋಡ್ತಾ ಇರ್ತೀವಿ. ಸೊ ಅವ್ರ ಬಗ್ಗೆ ಏನು ಹೇಳೋದು? ಇಲ್ಲ, ಖಂಡಿತ. ಒಬ್ರು ಚಂದನ್ ಅಂತ ಒಬ್ರು ಆಗಿದ್ದಾರೆ, ಇನ್ನೊಬ್ರು ನವೀನ್ ಅಂತ ಆಗಿದ್ದಾರೆ. ಅವರೆಲ್ಲ ಕೆಲಸಗಳನ್ನು ಎಲ್ಲ ಕಡೆನೂ ಶೇರ್ ಮಾಡ್ತಾ ಇರ್ತಾರೆ, ಈ ಥರ ಮಾಡಿದ್ದೀವಿ, ಈ ಥರ ಮಾಡಿದ್ದೀವಿ ಅಂತ. ಅವ್ರ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ. ಓಕೆ. ಸೊ ಇನ್ನು ನಿಮ್ಮ ಪಕ್ಷದ ಏನು ಹೇಳ್ತಾರೆ, ಅದು ಚಿಹ್ನೆ ಆಟೋ, ಈ ಒಂದು ಇಲ್ಲ, ಅದು ಚಿಹ್ನೆ ಒಂದೊಂದ್ಸತಿ ಸಿಗುತ್ತೆ. ಅದೇ ಅದೇ ಅದೇ. ಸೊ ಆ ಥರ ಈಗ ಏನು ಯಾವ ಚಿಹ್ನೆ ಕೊಡ್ತಾರೋ ನೋಡ್ಬೇಕು, ಅದು ಎಲೆಕ್ಷನ್ ಕಮಿಷನ್ ನೋಡ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ ಸರ್. ಅಂದರೆ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಅದೇ ಚಿಹ್ನೆ ಬೇಕು ಅಂತ ಏನಾದ್ರು? ಇಲ್ಲ, ಆ ಥರ ಏನಿಲ್ಲ. ಇನ್ನೂ ಚಿಹ್ನೆ ನೋಡಿ ಓಟ್ ಹಾಕೋ ಅಂತ ಏನೋ ಆ ಕಾಲ ಮುಗ್ದೋಗಿದೆ ಅನ್ಸುತ್ತೆ ನನಗೆ. ಸ್ವಲ್ಪ ಏನೋ ಈಗ ಹೇಳ್ತಿದ್ದಾರೆ, ಏನೋ ಪಕ್ಷ ನೋಡ್ಬಿಡಿ, ವ್ಯಕ್ತಿನ ನೋಡಿ ಅಂತ. ಹೌದು, ವ್ಯಕ್ತಿಗಿಂತ ನೆಕ್ಸ್ಟ್ ವಿಚಾರ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ಪ್ರಬುದ್ಧತೆ ಜನರಲ್ಲಿ ಬಂದ್ಬಿಟ್ರೆ ಸೊ ಅವ್ರವ್ರು ಮಾಡ್ಕೊತಾರೆ ಅನ್ಸುತ್ತೆ ನನಗೆ. ಓಕೆ ಸರ್. ಇನ್ನು ನಮ್ಮ ಇಂಡಿಯಾದಲ್ಲಿ, ದೇಶದಲ್ಲಿ ಎಲ್ಲೇ ಚುನಾವಣೆ ಆದರೂ ಕೂಡ ಕೆಲವು ಬದಲಾವಣೆ ಇದ್ದೇ ಇದೆ. ಈ ಚುನಾವಣೆ ನಾವು ಪಂಚರಾಜ್ಯ ಚುನಾವಣೆಯಲ್ಲೂ ಅಷ್ಟೇ, ಪಶ್ಚಿಮ ಬಂಗಾಳದಲ್ಲೂ ಬದಲಾವಣೆ, ತಮಿಳುನಾಡಲ್ಲೂ ಬದಲಾವಣೆ, ಕೇರಳದಲ್ಲೂ ಅಷ್ಟೇ. ಯಾರೂ ಕೂಡ ಹಳೆ CMಗಳಾಗಿರ್ಬೋದು, ಅವ್ರ ಪಕ್ಷ ಆಗಿರ್ಬೋದು ಅಧಿಕಾರಕ್ಕೆ ಬಂದಿಲ್ಲ. ಸೊ ಕರ್ನಾಟಕದಲ್ಲೂ ಕೂಡ ಬದಲಾವಣೆಗೆ ಒಳ್ಳೆ ಟೈಮು 2028. ಉಪೇಂದ್ರ ಅವರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು. ಅಂದರೆ ಕಾರ್ಯಕರ್ತರು ಎಲ್ಲರೂ ಕೂಡ, ಪ್ರಜಾಕೀಯದ ಕಾರ್ಯಕರ್ತರು ಎಲ್ಲರೂ ಕೂಡ ಜೊತೆಲೆ, ಕಾರ್ಯಕರ್ತರೇ ವೋಟರ್ಸ್ ಇಲ್ಲಿ. ಓಕೆ. ಸೊ ಎಲ್ಲರೂ ಪ್ರಯತ್ನ ಪಡಬೇಕು, ಖಂಡಿತ ಎಲ್ಲರೂ ಪ್ರಯತ್ನ ಪಡಬೇಕು. ಓಕೆ. ಅಂದರೆ ಅದೇ ಸರ್, 2028ಕ್ಕೆ ನಿಮ್ದು ವಿಧಾನಸಭೆ ಚುನಾವಣೆಗೆ ಯಾವ ಥರ ಪ್ಲಾನ್ ಇರುತ್ತೆ ಅಂತ?
ಇಲ್ಲ ಪ್ಲ್ಯಾನ್ ಇಲ್ಲ. ನಾನು ಇದು ವಿಚಾರ ಹೇಳ್ಕೊಂಡು ಹೋಗ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಪ್ರಚಾರ ಮಾಡ್ತಾ ಹೋಗ್ತೀನಿ. ಜನಗಳು ಮಾಡ್ಬೇಕು ಇದನ್ನು. ಓಕೆ. ನಿಜವಾಗ್ಲೂ ಬೇಕು ಅನ್ಸಿದ್ರೆ ಮಾಡ್ತಾರೆ. ಹ್ಮ್. ಇಲ್ಲಪ್ಪ ಇದೇನೋ ನಮ್ಗೆ ಅರ್ಥ ಆಗ್ತಿಲ್ಲ, ಇದೇನೋ ಬೇರೆ ಇದೇ ಕರೆಕ್ಟು ಅಂದರೆ ಅದಕ್ಕೆ ಹೋಗ್ತಾರೆ. Okay. ಇಲ್ಲ ಯಾರೋ ಒಬ್ಬ ಬಂದು ಬದಲಾವಣೆ ಮಾಡ್ಬೇಕಾದ್ರೆ ಅದಕ್ಕೆ ವೆಯ್ಟ್ ಮಾಡ್ತಾರೆ. ಇಟ್ ಈಸ್ ಅಪ್ ಟು ಪೀಪಲ್. ಓಕೆ. ನಾನು ನನ್ನ ದಾರಿ ಹೇಳ್ತಾ ಇದ್ದೀನಿ, ನೋಡಿ ಚೆನ್ನಾಗಿರುತ್ತೆ ಅಂತ. ಹ್ಮ್. ಅದನ್ನು ಕನ್ಫ್ಯೂಸ್ ಆಗಿದ್ದೇನೆ, ಏನು ಹೇಳಿ ಎಲ್ಲ ನಾವೇ ಮಾಡ್ಕೊಬೇಕಾ ಇದರಲ್ಲಿ ಅಂದ್ಕೊಂಡು ಇದು ಮಾಡಿದ್ದೇನೆ. ಅದು ಹಂಗಲ್ಲ, ಅದು ಸಣ್ಣ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡೋಣ ಹಿಂಗಾಗುತ್ತೆ ಅಂತ. ಓಕೆ. ಅಂದರೆ ಸರ್ ಕೆಲವು ಟೈಮ್ ನಮಗೂ ಅನಿಸಿರುತ್ತೆ, ಬಟ್ ಅದನ್ನ ಗಾಢವಾಗಿ ಯೋಚನೆ ಮಾಡಿದಾಗ ಉಪೇಂದ್ರ ಸರ್ ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಅಂದರೆ ಕೆಲವರಿಗೆ ಜನಗಳಿಗೆ ಅರ್ಥ ಆಗ್ತಾ ಇರಲ್ಲ, ಕೆಲವರಿಗೆ ಅಂದರೆ ಏನೋ ಟ್ವಿಸ್ಟ್ ಇದೆ, ಏನೋ ಟರ್ನ್ ಇದೆ. ಕೆಲವ್ರಿಗೆ ಅರ್ಥವಾಗದಿರೋರ್ಗೆ ಅರ್ಥ ಮಾಡಿಸ್ಬೇಕು. Okay. ಆ ಒಂದು ಸಕ್ರಿಯವಾಗಿ ಏನೋ ಪ್ರಜಾಕೀಯ ಫಾಲೋ ಮಾಡೋವಂಥವ್ರು ಮಾಡ್ಬೇಕು ಇದನ್ನ. ಓಕೆ. ಏನು ಹೇಳಿ, ನಾನು ಪ್ರಜಾಕೀಯ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು ಆಗಲ್ಲ. ಹೌದು. ಅವ್ರೊಂದು 4 ಜನಕ್ಕೆ ಕೇಳಬೇಕು, ಯಾರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ಮೆಸೇಜ್ ಮಾಡಬೇಕು, ಹ್ಮ್. ಕಮೆಂಟ್ಗಳಾಗ್ದವ್ರಿಗೆ ನೀವು ಆನ್ಸರ್ ಮಾಡಬೇಕು. ಆ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟು. ಅದೇ ಲಾಸ್ಟ್ ಆಗಲೇ ಹೇಳ್ತಾ ಇದ್ದಂಗೆ ದೇಶದಲ್ಲಿ ಎಲ್ಲೇ ಚುನಾವಣೆ ಆದರೂ ಕೂಡ ಸಾಕಷ್ಟು ವಿಚಾರಗಳು ಹೆಸರುಗಳು ಬರ್ತಾ ಇರುತ್ತೆ. ಅಂದರೆ ಈಗ ದೇಶಕ್ಕೆ ನರೇಂದ್ರ, ಮಹಾರಾಷ್ಟ್ರಕ್ಕೆ ದೇವೇಂದ್ರ, ಕರ್ನಾಟಕಕ್ಕೆ ಉಪೇಂದ್ರ ಅನ್ನೋ ಥರ ಸ್ಲೋಗನ್ ಸಾಕಷ್ಟು ನೀವು ಕೇಳೇ ಇರ್ತೀರ, ನೋಡೇ ಇರ್ತೀರ. ಸೊ ಈ ಥರ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಬರಲಿ, ಅಂದರೆ ಬರಬೇಕು ಅಂತ 100% ಎಲ್ಲರೂ ಕೂಡ ಡಿಸೈಡ್ ಮಾಡೋದ್ರೆ ಸಾಧ್ಯ ಇದೆ. ಸೊ ಆ ಒಂದು ಡಿಸೈಡ್ ಮಾಡೋದಕ್ಕೆ ಜನರಿಗೆ ಏನೇನು ಅಂದರೆ ನಿಮ್ಮ ಕಡೆಯಿಂದ ಏನೇನು ಸಂದೇಶ ಇರುತ್ತೆ ಸರ್? ಇದೆಲ್ಲ ಹೇಳ್ತೀನಲ್ಲ, ಇದೇ ಸಂದೇಶ. Okay. ಮೊದಲನೇದ ನಾವು ವೋಟ್ ಏನಕ್ಕೆ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕು. ಓಕೆ. ಏನು ನಮಗೆ ಬೇಕಾಗಿದೆ ಅನ್ನೋದು ಗೊತ್ತಿರಬೇಕು. ವೋಟರ್ಸಲ್ಲಿ ಕನ್ಫ್ಯೂಷನ್ ಇರಬಾರ್ದಲ್ವಾ? ಹೌದು. ಓಕೆ, ಉಪೇಂದ್ರನಲ್ಲಿ ಕನ್ಫ್ಯೂಷನ್ ಇದೆ ಬಿಟ್ಬಿಡಿ, ನಿಮಗೆ ಕ್ಲಾರಿಟಿ ಇದೆಯಾ ಅಂತ ಕೇಳ್ತೀನಿ ಅಷ್ಟೇ. ಓಕೆ. ಅಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸರ್, ಅಭಿವೃದ್ಧಿ ಅಂದರೆ ಬರೀ ರಸ್ತೆ, ಚರಂಡಿ, ನೀರು ಇದೇ ಆಗ್ಬಿಡುತ್ತೆ, ಲೈಟ್, ವಿದ್ಯುತ್ ದೀಪ. ಅದು ಬಿಟ್ಟು ಅಭಿವೃದ್ಧಿ ಅಂದರೆ ಏನು ಸರ್? ನಮ್ಮ ಇವಾಗ ಪ್ರೆಸೆಂಟ್ ಭಾರತಕ್ಕೆ ಈ ಸಿಚುವೇಶನಲ್ಲಿ ನಮಗೆ ಅಭಿವೃದ್ಧಿ ಅಂದರೆ ಏನೇನು? ಫಸ್ಟ್ ಇದು ಅಭಿವೃದ್ಧಿ ಆಗಬೇಕು. ಓಕೆ. ಇದು ಅಭಿವೃದ್ಧಿ ಆಗ್ತಿದ್ದಂಗೆ ಎಲ್ಲವೂ ಅಭಿವೃದ್ಧಿ ಆಗುತ್ತೆ. ಓಕೆ. ಏನು ಹೇಳಿ, ಸ್ವಲ್ಪ ವಿಚಾರಗಳು ತಿಳ್ಕೊಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು. ಓಕೆ. ಅದಾದ್ಮೇಲೆ ನಿಮ್ಗೆ ಬರೀ ರೋಡು ಇದು ಅಲ್ಲ, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಪ್ರಾಸ್ಪರಿಟಿ ಇರ್ಬೋದು, ಜಾಬ್ಸ್ ಇರ್ಬೋದು, ಹೌದು, ತುಂಬ ವಿಷಯಗಳಿದಾವೆ ಅದರಲ್ಲಿ, ಒಂದಲ್ಲ ಎರಡಲ್ಲ ಅದರಲ್ಲಿ. ಹೌದು. ಸೊ ಎಲ್ಲವೂ ಆಗುತ್ತೆ. ಮೊದಲನೇ ಹೆಜ್ಜೆ ಇಡಬೇಕಲ್ವಾ? ಹೌದು. ಸೊ ನಮಗೆ ಒಂದು ಅಂದರೆ ಪ್ರಶ್ನೆ, ಅದು ಎಲ್ಲರ ಒಂದು ಫ್ಯಾನ್ಸ್ ಅಥವಾ ನಿಮ್ಮ ಅಭಿಮಾನಿಗಳಿಂದ ಬರ್ತಕ್ಕಂಥ ಪ್ರಶ್ನೆನೇ ಕೇಳ್ತಾ ಇರೋದು, ಉಪೇಂದ್ರ ಅವ್ರು ಏನಾದ್ರು ಎರಡು ದೋಣಿ ಮೇಲೆ ಕಾಡು ಇಡ್ತಾ ಇದ್ದಾರಾ ಅಂತ. ಅದೇ ಹೇಳಿದ್ ನೋಡಿ, ನಾನು ಒಂದೇ ದೋಣಿ ಮೇಲೆ ಕಾಲಿಟ್ರೆ ಅಲ್ಲಿ ಕೆಲಸ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದಾರೆ ಅಂತಲೂ ಹೇಳ್ಬೋದು. ಓಕೆ. ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಿಟ್ಬಿಟ್ರಿ ಇವರು ಪ್ರಜಾಕೀಯನ ಅಂತಲೂ ಹೇಳ್ಬೋದು. ಓಕೆ. ಎರಡೂ ಕಡೆ ಮ್ಯಾನೇಜ್ ಮಾಡ್ರು ಹೇಳ್ಬೋದು. ಹೇಳೋದು ಎಲ್ಲ ರೀತಿನೂ ಹೇಳ್ಬೋದು ನೀವು. ಓಕೆನಾ? ಹೇಳೋರ್ಗೇನು ಬರೋಣ ಈ ದೇಶದಲ್ಲಿ? ಹೌದು. ಸೊ ಅಂದರೆ ಎರಡು ಕಡೆ ಇದ್ರೂ ಕೂಡ ದಡ ಸೇರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಉಪೇಂದ್ರ ಸರ್ ಇದ್ದಾರೆ. ದಡ ಸೇರೋದಲ್ಲ, ಏನ್ ದಡ ಸೇರೋದಂದ್ರೆ ಏನು ನಿಮಗೆ? ಅಂದ್ರೆ ಒಂದು ಈಗ ನೀವೇನು ಯೋಜನೆಗಳು ನೀವೇನು ಮಾಡ್ಕೊಂಡ್ ಬಂದಿದ್ದೀರಾ ಅದನ್ನ ನಾವು ಅಲ್ಲ, ಇವಾಗ ಇದು ನನ್ನ ಒಬ್ಬನ ಯೋಜನೆ ಅಲ್ಲ, ನಿಮಗೂ ಬೇಕಾ ಅಂತ ಹೇಳ್ತಾ ಇರೋದು. ಬೇಕಲ್ವಾ? ಎಲ್ರಿಗೂ ಬೇಕು ಸರ್. ಬೇಕಲ್ವಾ? ಅವಾಗ ಎಲ್ರು ಸ್ವಲ್ಪ ಕೆಲಸ ಮಾಡ್ಬೇಕಲ್ವಾ? ಹೌದು. ಮಾಡ್ಬೇಕಾ ಬೇಡವಾ? ಖಂಡಿತ ಮಾಡ್ಬೇಕಾಗುತ್ತೆ. ಎಲ್ರಿಗೂ ಬೇಕಾಗಿರೋದು ಇದು. ಹೌದು. ನನಗೊಬ್ಬನಿಗೆ ಬೇಕಾದ್ರೆ ನಾ ರಾಜಕೀಯ ಮಾಡ್ಕೊಂತಿದ್ದೆ. ಓಕೆನಾ? ನಿಮ್ಮ ಹತ್ರ ಇಷ್ಟು ಮಾತಾಡ್ತಾನೆ ಇರಲಿಲ್ಲ. ಅದೇ ಇನ್ನೊಂದು ಕೇಳ್ಬೇಕು, ರಾಜಕೀಯ ಮಾಡ್ತಿದ್ದಾಗ ಸರ್, ಇವಾಗ ಉಪೇಂದ್ರ ಅವರು ಗೊತ್ತೇ ಇದೆ, ಅವ್ರದೇ ಆದಂಥ ಫ್ಯಾನ್ ಬೇಸ್, ಅವ್ರದೇ ಆದಂಥ ಒಂದು ಆ್ಯಕ್ಟಿಂಗ್, ಎಲ್ಲದರಲ್ಲೂ ಕೂಡ ಫೇಮಸ್ ಪರ್ಸನ್. ನೀವು ಪ್ರಜಾಕೀಯಕ್ಕೆ ಬಂದ ನಂತರ ಅಥವಾ ಅಟ್ ಪ್ರೆಸೆಂಟ್ ಟಿಲ್ ಇಲ್ಲಿವರೆಗೂ ಬೇರೆ ಪಕ್ಷದವರು ನಿಮಗೆ ಆಹ್ವಾನ ಯಾರಾದರೂ ಕೊಟ್ಟಿದ್ದಾರಾ ಅಂತ? ಇಲ್ಲ, ತುಂಬ ಕಡೆ ಮಾತಾಡಿದ್ದೀನಿ, ಆ ಥರ ಎಲ್ಲ ಆಗಿದೆ. ನಾನು ಇದೇ ವಿಷಯಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಕೊನೆಗೆ ನನಗನ್ಸಿದ್ದು, ಇಲ್ಲ ಇದೇ ದಾರಿಲಿ ಹೋಗ್ಬೇಕು, ಇದು ಕರೆಕ್ಟಾಗಿ ಬದಲಾವಣೆ ಆಗ್ಬೇಕಾದ್ರೆ ಈ ಥರ ಹೋಗ್ಬೇಕು ಅಂತ ಅನಿಸಿದೆ. ಓಕೆ. ತುಂಬ ಜನಕ್ಕೂ ಇದು ಅನಿಸಿದೆ ಕರೆಕ್ಟ್ ಅಂತ. ನೋಡೋಣ. ಸೊ ಫೈನಲಿ 2028 ಅಂದರೆ ವಿಧಾನಸಭೆ ಚುನಾವಣೆಗೆ ಈಗ ಗ್ರೇಟರ್ ಬೆಂಗಳೂರು ಇದಕ್ಕೂ ಕೂಡ ರೆಡಿಯಾಗಿದ್ದೀರಾ, ಇನ್ನು ವಿಧಾನಸಭೆ ಚುನಾವಣೆಗೂ ಕೂಡ ರೆಡಿ ಆಗ್ತೀವಿ ಅಂತ ಹೇಳಿದ್ದೀರಾ ಸರ್. ನಿಮಗೂ ಅಷ್ಟೇ, ನಿಮ್ಮ ಪ್ರಜಾಕೀಯ ಪಕ್ಷಕ್ಕೂ ಅಷ್ಟೇ, ನಿಮ್ಮ ಸಿದ್ಧಾಂತಗಳಿಗೂ ಅಷ್ಟೇ, ನೀವೇನು ಅನ್ಕೊಂಡಿದ್ದೀರಾ ಅದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ. ನಾವೆಲ್ಲ ಅನ್ಕೊಂಡಿರೋದಾಗಲಿ ಏನು? ಓಕೆ, ನಾವೆಲ್ಲರೂ ಅನ್ಕೊಂಡಿರೋದಾಗಿರಿ. ಓಕೆ. ಯಾವಾಗ ನೀವು ಅನ್ಕೊಂಡಿರೋದಾಗಲಿ ಅಂದರೆ ಓಕೆ, ಅದು ಮತ್ತೆ ರಾಜಕೀಯನೇ ಆಗುತ್ತೆ. ಓಕೆ. ನಾವು ನುಣುಚ್ಕೊಂಡ್ಬಿಡ್ತೀವಿ, ಏನು ಹೇಳಿ, ರೆಸ್ಪಾನ್ಸಿಬಿಲಿಟಿಯಿಂದ. ಅದು ನುಣುಚ್ಕೊಬಾರ್ದು. ಓಕೆ. ಪ್ರತಿಯೊಬ್ಬರು ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ಓಕೆ ಸರ್. ಫೈನಲಿ ಸರ್, ಅದೇ ಇನ್ನೊಂದು ಹೋಗ್ಲಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ಹೇಳ್ಬಿಡಿ ಸರ್. ಹೇಳ್ತಾನೆ ಇದೀನಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿನಲ್ಲಿ ಇವಾಗ ನೀವು ಹತ್ರ ಇಷ್ಟು ಮಾತಾಡಿದ್ದೀರಾ, ನಿಮ್ಮ ಮನೆಯವ್ರ ಹತ್ರ ಹೋಗಿ ಹೇಳ್ಬೇಕು, ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಬೇಕು, ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು, ಅದ್ರಲ್ಲಿ ನೋಡಬೇಕು, ಓಕೆ, ನಿಮ್ಗೆ ಇಷ್ಟವಿದ್ರೆ ಭಾಗವಹಿಸಬೇಕು, ಇಲ್ಲ ವೋಟರ್ ಆಗಿ ನಿಂತ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕು. ಸಣ್ಣ ವಿಷಯಗಳಿದೆಲ್ಲ 5-10 ನಿಮಿಷದ ಕೆಲಸ. ಹೌದು. ದಿನಾ ಮಾಡೋ ಅಂಥದ್ದು ಅಲ್ಲ, ವಾರಕ್ಕೊಂದ್ಸತಿ ತೆಗೆದು ನೋಡಿದ್ರು ಸಾಕು. ಅದ್ರಲ್ಲಿ ಯಾರು ನಿಂತಿದ್ರೆ ನೀವು ಹೋಗಿ ಅವನ ಹತ್ರ ಮಾತಾಡ್ಬೋದು. ಅವನೇ ವಿಡಿಯೋ ಕಾಲ್ ಲಿಂಕ್ ಹಾಕಿರ್ತಾನೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅವನು ಆ ಟೈಮ್ ಬರ್ತೀನಿ ಅಂತ ಹೇಳ್ತಾನೆ, ಆ ಟೈಮಲ್ಲಿ ನೀವು ಮಾತಾಡ್ಬೋದು. ಓಕೆ. ಅಥವಾ ಇಲ್ಲೆಲ್ಲ ಸಿಗ್ತೀನಿ ಅಂತ ಹೇಳ್ತೀನಿ, ಹೋಗಿ ಮೀಟ್ ಮಾಡ್ಬೋದು ನೀವು. ಓಕೆ. ಅದೇ ಥರ ನೀವು ಆಸ್ಪಿರೆಂಟ್ ಆಗಿ ಅಂದರೆ ಆಕಾಂಕ್ಷಿಯಾಗಿ ಕೂಡ ನೀವು ಮಾಡ್ಬೋದು. ಸೊ ಇದು
ಈ ತರ ಪ್ರೋಸೆಸ್ ಟೈಮ್ ತಗೊಳುತ್ತಾ ಅಥವಾ ಇಮಿಡಿಯೇಟ್ಲಿ ಆಗಿ ಇದೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಅನ್ಸ್ಕೊಂಡು ನಿಮಗೆ ಬೇಗ ಬೇಕು ಅಂದ್ರೆ ಬೇಗ ಆಗುತ್ತೆ, ನಿಧಾನಕ್ಕಾಗ್ಲಿ ಅಂದ್ರೆ ನಿಧಾನಕ್ಕಾಗುತ್ತೆ. ಅಲ್ಲ ಸರ್, ಜನಗಳು ನೀವು ಹೇಳ್ದಂಗೆ ಎಲ್ಲದನ್ನು ಇದನ್ನ ಏನ್ ಹೇಳಿದ್ರಿ ಡಿಜಿಟಲ್ ಇದನ್ನೆಲ್ಲ ಪಕ್ಕ ಬಳಸ್ತಾರೆ, ಟ್ರೈ ಮಾಡೇ ಮಾಡ್ತಾರೆ. ಸೊ ಆ ಕಡೆಯಿಂದ ಆಸ್ಪಿರೆಂಟ್ಗಳ ಅಭ್ಯರ್ಥಿಗಳ ಕಡೆಯಿಂದ ಅದೇ ತರ ಪ್ರತಿಕ್ರಿಯೆ ಇರುತ್ತಾ ಅಂತ? ಅಭ್ಯರ್ಥಿಗಳು ಜಾಸ್ತಿ ಪ್ರತಿಕ್ರಿಯೆ ಇರುತ್ತೆ, ಓಕೆ. ವೋಟರ್ಸ್ ಪ್ರತಿಕ್ರಿಯೆನೇ ಮುಖ್ಯ ಇಲ್ಲಿ. ಏನಂದ್ರೆ ಎಲೆಕ್ಷನ್ ಅನ್ಕೊಳ್ಳಿ ಏನಾಗ್ಬಿಟ್ಟಿದೆ, ಒಂದು ಪಾರ್ಟಿ ಹೌದು ಲೀಡರ್ ಅಲ್ಲಿ ನಿಂತ್ಕೊಳ್ಳೋ ಅಂತ ಅಭ್ಯರ್ಥಿಗಳು, ಇಷ್ಟೇ ಎಲೆಕ್ಷನ್ ಆಗೋಗ್ಬಿಟ್ಟಿದೆ. ವೋಟರ್ಸ್ ಬಗ್ಗೆ ಏನು, ವೋಟರ್ಸ್ ಬಿಡು ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕ್ಸ್ಬೇಕಷ್ಟೇ ಅನ್ನೋ ಥರ ಆಗ್ಬಿಟ್ಟಿದೆ. ಓಕೆ ನಾನು ವೋಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ವೋಟರ್ಸ್ ಸೆಲೆಕ್ಟ್ ಮಾಡಿ ಅಂತ ಒಂದು ಇದು ಕೊಟ್ಟರು. ಓಕೆ ಸರ್, ಇನ್ನು ಸಿನಿಮಾದ ಬಗ್ಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೇ ಇಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಏನೇನಿದೆ? ಇಲ್ಲ ನೋಡೋಣ, ಒಂದಷ್ಟು ಪ್ರಾಜೆಕ್ಟ್ಸ್ ಇದೆ, ಎಲ್ಲ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಬೇಕು ಆ್ಯಕ್ಚುಲಿ. ಮತ್ತೆ ಡೈರೆಕ್ಟರ್ ಕ್ಯಾಪ್ ಯಾವ ಇದರಲ್ಲಿ? ನೋಡೋಣ. ಓಕೆ, ಸಸ್ಪೆನ್ಸ್. ಯಾ ಓಕೆ ಸರ್ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. Thank you, ನಿಮ್ಮ thank ಪ್ರಜಾಕೀಯ ಪಕ್ಷ ನಿಮ್ಮ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಜನಕ್ಕೆ ಅರ್ಥ ಮಾಡ್ಕೊಂಡ್ರೆ ಇದು ಒಳ್ಳೆ ಬೆಳವಣಿಗೆ ಕೂಡ ಹೌದು. ಥ್ಯಾಂಕ್ ಯು ಸೊ ಮಚ್. ಓಕೆ ಥ್ಯಾಂಕ್ ಯು. ಸೊ ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.